ಪ್ರಚಾರಕರಾಗಿ ಒಂದು 6ರಿಂದ 8 ದಿವಸ ಹೋಗಿದ್ವಿ ಪ್ರಚಾರಕ್ಕೆ ಹಾಗೂ ಬೂತ್ ವೈಸ್ ಸಭೆ ತೊಗೊಳ್ಳಿಕ್ಕೆ. ಸೊ ಅಲ್ಲಿ ಜನರ ರೆಸ್ಪಾನ್ಸ್ ಭಾಳ ಭಾರತೀಯ ಜನತಾ ಪಾರ್ಟಿ ಕಡೆ ಜನರ ಒಲವು ಇದೆ ಹಾಗೂ ಚರಂತ್ರಮಠ ಸಾಹೇಬರು ಮಾಡಿದ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಕಣ್ಣಿಗೆ ಕಾಣ್ತಾವೆ. ಆದ ನಿಟ್ಟಿನಲ್ಲಿ ಎಲ್ಲ ಜನರು ಈಗ ಏನು ಕಾಂಗ್ರೆಸ್ ಆಡಳಿತಕ್ಕೆ 3 ವರ್ಷ ಆಯಿತು, ಎಲ್ಲರೂ ಬೇಸತ್ತ ಹೋಗಿದ್ದಾರೆ. ಮೂಲಭೂತ ಸೌಕರ್ಯನೂ ಕಾಣಕತ್ತಿಲ್ಲ, ಅಲ್ಲಿ ಪ್ರಗತಿ ಅಂತೂ ಇಲ್ಲೇ ಇಲ್ಲ. ಮೊದಲೇನು ಚರಂತಿಮಠ ಸಾಹೇಬರು ಮಾಡಿದ್ರು ಅದೇ ಪ್ರಗತಿ ಕಣ್ಣಿಗೆ ಕಾಣ್ತಾವೆ. ರೋಡ್ ಎಕ್ಸ್ಟೆನ್ಷನ್ ಆಗಲಿ, ಸ್ಟ್ರೀಟ್ ಲೈಟ್ಸ್ ಆಗಲಿ, ನೀರಿನ ಸೌಲಭ್ಯ ಆಗಲಿ, ನಾವು ಏನು 2 ವಾರ್ಡ್ ತಿರುಗಾಡಿದ್ವಿ ಅಲ್ಲಿ ಎಲ್ಲರದು ಒಳ್ಳೆ ರೆಸ್ಪಾನ್ಸ್ ಐತಿ. ಆದರೆ ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ ಅಂಥೇಳಿ ನಾವು ತಿಳ್ಕೊಂಡು ಬಂದ್ವಿ. ಮತ್ತು ಜನರ ಒಲವು ಬಿ ಜೆ ಪಿ ಕಡೆ ಇದೆ. ಬಿ ಜೆ ಪಿ ಡೆವಲಪ್ಮೆಂಟ್ ರಾಜಕೀಯ ಮಾಡ್ತೈತಿ. ಹಾಗಾಗಿ ಈ ಸತಿ ಅವರು ಪಡೆ ತಟ್ಟಿ ನಿಂತರ ಚರಂತಿಮಠ ಸಾಹೇಬರಿಗೆ ಬಹುಮತದಿಂದ ಆರಿಸಿ ತೊಗೊಂಬರೋದು ಒಂದು ನಿರ್ಧಾರ ಮಾಡ್ಯಾರ ಅಂತೇಳಿ ಬಾಗಲಕೋಟೆ ಜನ ನಿರ್ಧಾರ ಮಾಡ್ಯಾರಂತೇಳಿ ನಾನು ಹೇಳ್ಬೋದು. ಸರ್, ರೆಸ್ಪಾನ್ಸ್ ಇದೆ, ಭಾಳ ಒಳ್ಳೆ ಇದೆ. ನಾವು ಪ್ರಚಾರಕ್ಕೆ ಉಣಿಗೆ ಪ್ರಚಾರ ಹೋದಾಗ ಜನರ ಸಮಸ್ಯೆ, ಕಾಂಗ್ರೆಸ್ ಏನು ಗೌರ್ಮೆಂಟ್ ಬಂದಿದ್ದಲ್ಲ ಅವಾಗಿಂದ ಭಾಳ ಸಮಸ್ಯೆ ಉಂಟಾಗಿದೆ. ಏನು ಅಭಿವೃದ್ಧಿ ಕಾರ್ಯತೆ ಎಲ್ಲ ಸ್ಥಗಿತ ಆಗಿಬಿಟ್ಟವು. ಹಾಗಾಗಿ ಹಿಂದಿಂದ ಡೆವಲಪ್ಮೆಂಟ್ ಅವರು ಎಲ್ಲ ಯೋಚನೆ ಮಾಡಿ ಚರಂತಿಮಠ ಸಾಹೇಬ್ರ 24x7 ಅಲ್ಲಿ ಅವೈಲಬಲ್ ಅದಾರ. ಎಲ್ಲ ಅಭಿವೃದ್ಧಿ ಕಾರ್ಯ ಮುಂದುವರಿಸಿದ್ದರು. ಸೊ ಅವ್ರಿಗೆ ಈ ಸತಿನೂ ಆಯ್ಕೆ ಮಾಡಿ ಆ ಅಭಿವೃದ್ಧಿ ಕಾರ್ಯ ಎಲ್ಲ ಮುಂದುವರಿಸ್ಬೇಕಂಥೇಳಿ ಜನರ ಒಂದು ಅಪೇಕ್ಷೆ ಇದೆ ಸರ್.